ಸ್ನೇಹಿತರೆ ನಮಸ್ಕಾರ. ಶಿವಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಅವರು ತಮ್ಮ ಅನಾರೋಗ್ಯದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಮತ್ತು ಪ್ರಚಾರದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಇತ್ತೀಚೆಗೆ ಅವರು 45 ಸಿನಿಮಾ ಅರ್ಜುನ್ ಜನ್ಯ ಅವರ ಒಂದು ನಿರ್ದೇಶನದ ಸಿನಿಮಾದಲ್ಲಿ ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಅಭಿನಯಿಸ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಟೀಸರ್ ನೋಡಿ ಎಲ್ಲ ಖುಷಿಪಟ್ಟಿದ್ದೀವಿ. ಈ ಒಂದು 45 ಏನು ಸಿನಿಮಾ ಬರ್ತಾ ಇದೆ ಅದರದ್ದು ಒಂದು ಚಿತ್ರೀಕರಣ ಎಲ್ಲ ಮುಗಿದು ಈಗ ಪ್ರಚಾರದಲ್ಲಿ ಆಲ್ಮೋಸ್ಟ್ ತೊಡಗಿದ್ದಾರೆ ಟೀಮು. ಈ ಒಂದು ಪ್ರಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಈಗ ಮುಂಬೈಯಲ್ಲಿ ಪ್ರಚಾರ ಮಾಡಬೇಕಾದ್ರೆ ಒಂದು ಸಂತೋಷದ ವಿಚಾರ ಹೊರಗಡೆ ಬಂದಿದೆ. ಶಿವಣ್ಣ ಅವ್ರನ್ನ ಈ ಇಂಟರ್ವ್ಯೂ ಮಾಡಿದಾಗ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿನಯದ ಜೈಲರ್ 2 ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. 15 ದಿನಗಳ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಇನ್ನೇನು ಚಿತ್ರೀಕರಣ ಶುರುವಾಗುತ್ತೆ. ಜೈಲರ್ ಸಿನಿಮಾದಲ್ಲೂ ಕೂಡ ಅವರು ಏನು ಪಾತ್ರ ಮಾಡಿದರು ಅದು ನನಗೆ ಸರ್ಪ್ರೈಸಿಂಗ್ ಆಗಿತ್ತು. ಸೊ ಅದು ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ನನಗೆ ಸಿಕ್ಕಿರೋದು ಭಾಳ ಖುಷಿಯಾಗ್ತಾಯಿದೆ, ಮುಂದುವರಿತಾ ಇರೋದು. ಅವರು ಜೈಲರ್ ಸಿನಿಮಾದಲ್ಲಿ ನರಸಿಂಹ ಅನ್ನುವ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದರು. ಭಾಳಷ್ಟು ಆಲ್ ಓವರ್ ಅದು ಪ್ಯಾನ್ ಇಂಡಿಯಾ ಸಿನಿಮಾ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆ ಶಿವಣ್ಣ ಅವರ ಒಂದು ಅಭಿನಯಕ್ಕೆ, ಅವರ ಎಂಟ್ರಿಗೆ, ಅವರ ಒಂದು ಪರ್ಫಾಮೆನ್ಸಿಗೆ ಭಾಳ ಕ್ರೆಡಿಟ್ ಸಿಕ್ಕಿತ್ತು. ಭಾಳ ಚಪ್ಪಾಳೆ ಶಿಳ್ಳೆ ಎಲ್ಲ ಸಿಕ್ಕಿತ್ತು. ಅವರೀಗ ಜೈಲರ್ 2 ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಿರೋದು ನಮಗೆಲ್ಲ ಖುಷಿಯಾದ ಸಂಗತಿ. ನೆಲ್ಸನ್ ದಿಲೀಪ್ ಕುಮಾರ್ ಅವರ ನಿರ್ದೇಶನದಲ್ಲಿ ಅನಿರುದ್ಧ್ ಅವರ BGM ಅಲ್ಲಿ ಈ ಸಿನಿಮಾ ಬರುತ್ತೆ. ಈಗ ಜೈಲರ್ 2 ಸಿನಿಮಾ ಈಗಾಗಲೇ ಅದು ಸಿನಿಮಾ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ ಒಂದು ಟೀಸರ್ ಕೂಡ ಬಂದು ಭಾಳ ಹುಕ್ಕುಮ್, ಟೈಗರ್ ಕಾ ಹುಕ್ಕುಮ್ ಅನ್ನೋ ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಒಂದು ಏನು ಪರ್ಫಾರ್ಮೆನ್ಸ್ ಇದೆ ಅಂದರೆ ಕ್ಯಾರೆಕ್ಟ್ರು ಮುತ್ತುವೇಲ್ ಪಾಂಡಿಯನ್ ಅಂತ ಭಾಳ ಸೌಂಡ್ ಕ್ರಿಯೇಟ್ ಮಾಡಿತ್ತು. ಜೈಲರ್ 2 ಸಿನಿಮಾ 2023ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಈಗ ಜೈಲರ್ 2 ಸಿನಿಮಾ ಈ ವರ್ಷದ ಅಂತ್ಯಕ್ಕೆ ನಾವು ಬರುತ್ತೆ ಅನ್ನೋ ಒಂದು ಪ್ಲಾನ್ ಇದೆ. ಒಟ್ಟಿನಲ್ಲಿ ನಮಗೆ ಖುಷಿಯಾದ ವಿಚಾರ ಏನಂದರೆ ನಮ್ಮ ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಮತ್ತೊಂದು ಒಳ್ಳೆ ಸಿನಿಮಾ ಪ್ರೇಮಿಗಳಿಗೆ, ಶಿವಣ್ಣ ಅಭಿಮಾನಿಗಳಿಗೆ ಒಂದೊಳ್ಳೆ ಪಾತ್ರದ್ದು ಇದು ಸಿಗುತ್ತೆ ನಮಗೆ ಸಿನಿಮಾದಲ್ಲಿ ಅಂತ, ಪವರ್ಫುಲ್ ಪರ್ಫಾರ್ಮೆನ್ಸ್ ಶಿವಣ್ಣ ಅವ್ರದ್ದು ಸಿಗುತ್ತೆ ಅಂತ ಆಶಿಸ್ತಾ ಆದಷ್ಟು ಬೇಗ ಸಿನಿಮಾ ಬರಲಿ. ಅದಕ್ಕಿಂತ ಮುಂಚೆ ಶಿವಣ್ಣ ಅವರ 45 ಸಿನಿಮಾ ಕೂಡ ಆಗಸ್ಟ್ 15ಕ್ಕೆ ಬರುತ್ತೆ. ಸೊ ಎಲ್ಲ ಕಾತ್ರದಿಂದ ಕಾಯ್ತಾ ಇದ್ದೀವಿ. ಬರಲಿ, ಸಿನಿಮಾ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.